ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೈಸೂರಲ್ಲಿ ಬ್ಯಾಂಕ್ ಚಲನ್ ಹಿಂದೆ ಕುರಾನ್ ಪಠ್ಯ, ಮುಸ್ಲಿಮರು ಆಕ್ರೋಶ. ಹೌದು, ಇಲ್ಲಿನ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ನಡೆದ ಅಚಾತುರ್ಯ ಭಾರಿ ಆತಂಕಕ್ಕೆ ಕಾರಣವಾಗಿ ಬಿಗುವಿನ ಸನ್ನಿವೇಶ ನಿರ್ಮಾಣವಾಗಿತ್ತು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಅಲ್ಲಿ ಆಗಿದ್ದೇನಪ್ಪಾ ಅಂದ್ರೆ ಬ್ಯಾಂಕ್ ಗಳಲ್ಲಿ ಬಳಸುವ ಚಲನ್ಗೆ ಹಿಂಭಾಗದಲ್ಲಿ ಕುರಾನ್ ನ ಮುದ್ರಣವಾಗಿತ್ತು. ಅದು ಅರಬಿಕ್ ಭಾಷೆಯಲ್ಲಿದ್ದರಿಂದ ಬ್ಯಾಂಕ್ ಸಿಬ್ಬಂದಿಗೂ ಅದು ಏನು ಅಂತ ಗೊತ್ತಾಗ್ಲಿಲ್ಲ. ಇದು ಗೊತ್ತಾಗಿ ಆಕ್ರೋಶಗೊಂಡ ಮುಸ್ಲಿಮರು ಬ್ಯಾಂಕ್ ಮುಂದೆ ಸೇರಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಚಲನ್ ನ ನಕಲು ಪ್ರತಿ ಮಾಡಿ ಕೊಟ್ಟದ್ದ ಅಶೋಕ ರಸ್ತೆಯ ಮಂಜು ಜೋನ್ ನ ನವೀನ್ ಕುಮಾರ್ ಎಂಬಾತನನ್ನ ಎನ್ಆರ್ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಲ್ಲಿನ ಶಿವಾಜಿ ರೋಡ್ ನಲ್ಲಿರೋ ಬ್ಯಾಂಕ್ ನ ಚಲನ್ ಖಾಲಿಯಾಗಿತ್ತು. ಒಂದಷ್ಟು ಚಲನ್ ನಕಲು ಮಾಡುವಂತೆ ನವೀನ್ ಕುಮಾರ್ಗೆ ಬ್ಯಾಂಕ್ ಅಧಿಕಾರಿಗಳೇ ತಿಳಿಸಿದ್ರು. ಒಂದ್ ಕಡೆ ಕುರಾನ್ ನ ಪಠ್ಯ ಪ್ರಕಟವಾಗಿದ್ದ ಕಾಗದವನ್ನ ಬಳಸಿ ಚಲನ್ ನ ಛಾಯಾಪ್ರತಿ ತಯಾರು ಮಾಡಲಾಗಿದೆ. ಇವುಗಳನ್ನ ಸೋಮವಾರ ಬ್ಯಾಂಕ್ ನಲ್ಲಿ ಕೂಡ ಇಡಲಾಗಿತ್ತು. ಇದನ್ನ ಗಮನಿಸಿದ ಮುಸ್ಲಿಂ ಯುವಕರ ಗುಂಪೊಂದು ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಆ ವೇಳೆ ತಮ್ದೇನು ತಪ್ಪಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಡಲು ಪ್ರಯತ್ನಿಸಿದ್ದಾರೆ. ಆದ್ರೆ ಈ ಸುದ್ದಿ ಹರಡಿ ಪರಿಸ್ಥಿತಿ ಕೈಮೀರಿತ್ತು. ಪೊಲೀಸರ ಮಧ್ಯಪ್ರವೇಶದಿಂದ ಸ್ವಲ್ಪ ತಿಳಿಯಾಯಿತು. ಒಟ್ನಲ್ಲಿ ಬ್ಯಾಂಕ್ ಸಿಬ್ಬಂದಿಯ ಎಡವಟ್ಟು ಇದೀಗ ಮುಸ್ಲಿಮರ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯಾಂಕ್ ಸಿಬ್ಬಂದಿಯನ್ನು ನವೀನ್ ಕುಮಾರ್ಗೆ ಚಲನ್ ನ ನಕಲು ಪ್ರತಿ ಮಾಡ್ಕೊಡು ಅಂತ ಹೇಳಿದ್ರು. ಆದ್ರೆ ಈ ನವೀನ್ ಕುಮಾರ್ಗೆ ಬುದ್ಧಿ ಇರ್ಲಿಲ್ವಾ? ಚಲನ್ ನ ಹಿಂಭಾಗದಲ್ಲಿ ಒಂದ್ ಕಡೆ ಕುರಾನ್ ನ ಪಠ್ಯ ಪ್ರಕಟವಾಗಿದ್ದ ಕಾಗದವನ್ನ ಬಳಸಿ ಚಲನ್ ನ ಛಾಯಾಪ್ರತಿ ನಕಲನ್ನ ಮಾಡಿದಾನಲ್ಲ, ಇಂಥವನಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಎನಿವೇಸ್, ಇದೀಗ ಪೊಲೀಸರು ಅವನನ್ನ ಬಂಧಿಸಿದ್ದಾರೆ. ಹಾಗೆ ಇವನು ಯಾಕಿಂತ ಕೆಲಸ ಮಾಡ್ದ ಅನ್ನೋದನ್ನು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆ ನಡೆದ್ಮೇಲೆ ಅಷ್ಟೇ ಗೊತ್ತಾಗತ್ತೆ ಅಲ್ಲಿ ಆಕ್ಚುಲ್ ಆಗಿ ಅವ್ನ್ ಏನ್ ಮಾಡ್ದ, ಯಾಕೆ ಹಾಗೆ ಮಾಡ್ದ ಅಂತ. ಸೊ ಕಾದ್ ನೋಡೋಣ ಏನಾಗತ್ತೆ ಅಂತ. ಫ್ರೆಂಡ್ಸ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.